ಜಮ್ಮು ಕಾಶ್ಮೀರದ ಉಧಂಪುರದಲ್ಲಿ ಮತ್ತೊಬ್ಬ ಉಗ್ರ ಹತನಾಗಿದ್ದಾನೆ. ಬಸಂತಗಢ ಪ್ರದೇಶದ ಬಿಹಾಲಿ ಎಂಬಲ್ಲಿ ಎನ್ಕೌಂಟರ್ ನಡೆದಿದೆ. ಇನ್ನು ಜೈಷ್ನ 3 ಭಯೋತ್ಪಾದಕರಿಗಾಗಿ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. 4 ಉಗ್ರರು ಅಡಗಿರುವಂಥ ಸುದ್ದಿ ಬರುತ್ತೆ. ಒಂದು ವರ್ಷದಿಂದ ಈ ಒಂದು ನ್ಯೂಸ್ ಇತ್ತು. ಭಯೋತ್ಪಾದಕರ ಬೇಟೆಗಾಗಿ ಕಾಯ್ತಾ ಇದ್ದರು ಯೋಧರು. ಇವತ್ತು ಬೆಳಗ್ಗೆ 8 ಗಂಟೆ 30 ನಿಮಿಷಕ್ಕೆ ಉಗ್ರರಿದ್ದಂಥ ಸ್ಥಳದ ಮಾಹಿತಿ ಸಿಗುತ್ತೆ. ತಕ್ಷಣ ಸ್ಥಳಕ್ಕೆ ತೆರಳಿ ಆಪರೇಷನ್ ಶುರು ಮಾಡ್ತಾರೆ ಯೋಧರು. ಯೋಧರ ಗುಂಡಿಗೆ ಒಬ್ಬ ಉಗ್ರ ಹತನಾಗಿದ್ದಾನೆ. 3 ಅಲ್ಲಿಂದ ಪರಾರಿಯಾಗಿದ್ದಾರೆ. ಜಮ್ಮು ಕಾಶ್ಮೀರದ ಉಧಂಪುರದಲ್ಲಿ ಮತ್ತೊಬ್ಬ ಉಗ್ರ ಹತನಾಗಿದ್ದಾನೆ. ಬಸಂತಗಢ ಪ್ರದೇಶದ ಬಿಹಾಲಿ ಎಂಬಲ್ಲಿ ಎನ್ಕೌಂಟರ್ ನಡೆದಿದೆ. ಇನ್ನು ಜೈಷ್ನ 3 ಭಯೋತ್ಪಾದಕರಿಗಾಗಿ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. 4 ಉಗ್ರರು ಅಡಗಿರುವಂಥ ಸುದ್ದಿ ಬರುತ್ತೆ. ಒಂದು ವರ್ಷದಿಂದ ಈ ಒಂದು ನ್ಯೂಸ್ ಇತ್ತು. ಭಯೋತ್ಪಾದಕರ ಬೇಟೆಗಾಗಿ ಕಾಯ್ತಾ ಇದ್ದರು ಯೋಧರು. ಇವತ್ತು ಬೆಳಗ್ಗೆ 8 ಗಂಟೆ 30 ನಿಮಿಷಕ್ಕೆ ಉಗ್ರರಿದ್ದಂಥ ಸ್ಥಳದ ಮಾಹಿತಿ ಸಿಗುತ್ತೆ. ತಕ್ಷಣ ಸ್ಥಳಕ್ಕೆ ತೆರಳಿ ಆಪರೇಷನ್ ಶುರು ಮಾಡ್ತಾರೆ ಯೋಧರು. ಯೋಧರ ಗುಂಡಿಗೆ ಒಬ್ಬ ಉಗ್ರ ಹತನಾಗಿದ್ದಾನೆ. 3 ಅಲ್ಲಿಂದ ಪರಾರಿಯಾಗಿದ್ದಾರೆ.